I welcome you all for this morning worship service in the name of our Lord and Savior Jesus Christ. As we begin, we seek God's blessing as we begin our morning service. ನಾವು ಕರ್ತನನ್ನು ಆರಾಧಿಸುವಂತೆ ಈ ಬೆಳಿಗ್ಗೆ ನಾವು ಆರಿಸಿಕೊಂಡಂತ ಭಾಗ ಕೀರ್ತನೆ 33 1ರಿಂದ 3 ವಚನಗಳು. ನಾನು ಓದುತ್ತೇನೆ. In English it is already displayed. ಕೀರ್ತನೆ 33 1ರಿಂದ 3 ವಚನಗಳು. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಕಿನ್ನರಿಯನ್ನು ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ. 10 ತಂತಿಯ ಸ್ವರಮಂಡಲವನ್ನು ಬಾರಿಸ್ತಾ ಸಂಕೀರ್ತಿಸಿರಿ. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ. ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿ. ಆಮೆನ್. Rejoice in the Lord, you who righteous, for praise from the upright is beautiful. Praise the Lord with the harp. Make melody to him with the instruments of 10 strings. Sing to him a new song. Play skillfully with a shout of joy. Amen. ಪರಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ಬೆಳಿಗ್ಗೆ ನಾವು ಸಭೆಯಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿರುವಾಗ ಮತ್ತು ನಿನ್ನ ಒಂದು ದೈವಿಕ ಆಶೀರ್ವಾದ ಈ ಒಂದು ಆರಾಧನೆಯಲ್ಲಿ ನಮ್ಮೆಲ್ಲರಿಗೆ ಸಿಕ್ಕಲಿ. ನಾವು ಹಾಡುವಾಗ, ನಿನ್ನನ್ನು ಸ್ತುತಿಸಿ ಕೊಂಡಾಡುವಾಗ, ನೀನು ಮಾಡಿದಂತ ಮಹೋಪಕಾರಗಳನ್ನು ನೆನೆಸುವಾಗ ನೀನ್ ನಮ್ಮೊಂದಿಗಿರು. ನಮ್ಗೆ ಉತ್ಸಾಹ ಧ್ವನಿಯನ್ನು ಕೊಡು. ನಿನ್ನ ಘನಕ್ಕಾಗಿ ನಾವು ಈ ಒಂದು ಆರಾಧನೆ ಮಾಡುವಂತೆ ನಮ್ಮೆಲ್ಲರಿಗೆ ಸಹಾಯ ನೀಡು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಅನ್ಮ್ಯೂಟ್ ಮಾಡಿಡುವ ಮೊದಲನೇದಾಗಿ, ಮತ್ತು ನಾವು ಹಾಡು ಈ ಒಂದು ಸಂಗೀತ ಪುಸ್ತಕದಿಂದ 26ನೇ ಸಂಗೀತವನ್ನು ಹಾಡಿಕೊಳ್ಳುವ. ಆರಾಧ್ಯ ಯೇಸು ನಾಮವೇ, ಶ್ರೀ ದೇವದೂತರು ಸಾಷ್ಟಾಂಗ ಬೀಳುವರಾತನಿಗೆ ಸಾಮ್ರಾಜ್ಯ ರಾಜ ರಾಜನಾಥನು. ಆಲ್ ಹೇಲ್ ದ ಪವರ್ ಆಫ್ ಜೀಸಸ್ ನೇಮ್, ಲೆಟ್ ಏಂಜಲ್ಸ್ prostrate fall. Amen.
ಈ ರಾಜಾದಿರಾಜನನ್ನು ನಾವು ಆರಾಧಿಸುವಂತೆ ಸ್ವಲ್ಪ ಹೊತ್ತು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿಕೊಳ್ಳುವ. as we worship this King of Kings and the Lord of Lords, who has called us into his kingdom, we will spend some time praying for our church needs and also needs of the sick people and all the other needs of the church and nation at large. Let us look to God in prayer. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಮಹೋನ್ನತ ತಂದೆಯ ದೇವ್ರೇ, ಮಹೋನ್ನತ ಸ್ಥಾನದಲ್ಲಿ ನೀನು ವಾಸ ಮಾಡಿ ನಮ್ಮೆಲ್ಲರನ್ನು ಸೃಷ್ಟಿಸಿ ಪರಾಂಬರಿಸಿಕೊಂಡು ಬರುವಂತ ದೇವ್ರೆ, ನೀನಿವತ್ತು ಈ ಬೆಳಿಗ್ಗೆಯನ್ನು ದಯಪಾಲಿಸಿದಿ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಸ್ತುತಿಸಲು, ನಿನ್ನ ರಾಜ್ಯದಲ್ಲಿ ನಾವು ಸೇರಲು, ನಿನಗೆ ಸಾಷ್ಟಾಂಗ ಬಿದ್ದು ನೀನೇ ನಮ್ಮ ವಿಮುಕ್ತಿ ಮಾಡಿದಂತ ರಾಜನೆಂಬುದಾಗಿ ಘನಪಡಿಸುವವರಾಗಿದ್ದೇವೆ. ನಿನ್ನ ಆಜ್ಞೆಯಲ್ಲಿ ನಾವು ನಡೆದು ಈ ಬೆಳಿಗ್ಗೆ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಆರಾಧಿಸುವಾಗ ನಮ್ಮೊಂದಿಗೆ ನೀನಿರು, ನಮ್ಗೆ ಸಹಾಯ ನೀಡು. ನಿನ್ನ ವಾಕ್ಯದ ಆಧರಣೆ, ನಿನ್ನ ಒಂದು ಆಶೀರ್ವಾದ ಪ್ರತಿಯೊಬ್ಬೊಬ್ಬರ ಮೇಲಿಟ್ಟು ಕಾಯ್ದು ಕಾಪಾಡು. ನಮ್ಮೆಲ್ಲ ಸಭಿಕರಿಗಾಗಿ ನಾವು ವಂದಿಸುವವರಾಗಿದ್ದೇವೆ. ಸಭಿಕರು ಈ ಆರಾಧನೆಯಲ್ಲಿ ಬಂದು ಸೇರುವಾಗ ಕೆಲವರು ಕಾರಣಾಂತರದಿಂದ ಇದಕ್ಕೆ ಸೇರಲು ಆಗುವುದಿಲ್ಲ ತಂದೆ, ಅದನ್ನು ಸಹ ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಅವರಿಗೂ ಸಹ ಸಹಾಯ ನೀಡು. ಇದು ರೆಕಾರ್ಡ್ ಆಗಿ ತಿರುಗೊಮ್ಮೆ ಯೂಟ್ಯೂಬ್ ಅಲ್ಲಿ ಹಾಕಿದಾಗ ಅವರು ನಮ್ಮೊಡನೆ ಸೇರಿ ತಿರುಗಿ ಆರಾಧಿಸಲು ಅವರಿಗೆ ಸಹಾಯ ನೀಡು. ಮತ್ತು ಅನೇಕರು ಬಳಲಿ, ಅನೇಕರು ಕಷ್ಟ ಮತ್ತು ರೋಗ ರುಜಿನಿಯಲ್ಲಿರುವಾಗ ಅಂಥವರಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ. ನೀನು ನಮ್ಮನ್ನು ಮುಟ್ಟಿ ಸ್ವಸ್ಥ ಮಾಡುವಂತ ದೇವರು, ನಿನ್ನಿಂದ ಯಾವುದು ಅಸಾಧ್ಯವಿಲ್ಲ ತಂದೆ. ನೀನು ಕುಷ್ಠರೋಗಿಗಳನ್ನು ಮುಟ್ಟಿ ಸ್ವಸ್ಥಪಡಿಸಿದಂತ ದೇವರು, ಅನೇಕರನ್ನು ನೀನು ನಿನ್ನ ಒಂದು ಹಸ್ತದಿಂದ ಮುಟ್ಟಿ ಸ್ವಸ್ಥ ಮಾಡಿದಂತ ದೇವರು. ಬರೀ ನಿನ್ನ ಮಾತಿನಿಂದ, ನಿನ್ನ ಒಂದು ಶಕ್ತಿಯಿಂದ ನೀನು ನಮಗೆ ಸಹಾಯ ನೀಡುವಂತ ದೇವರಾಗಿದ್ದೀ. ಅದಕ್ಕಾಗಿ ಸ್ತೋತ್ರ. ಈ ಬೆಳಿಗ್ಗೆ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಮ್ಮ ಸಭಿಕರು ಎಲ್ಲ ಕಷ್ಟದಲ್ಲಿರುವವರು ಮತ್ತು ರೋಗದಲ್ಲಿರುವವರು, ಕಾಯಿಲೆಯಲ್ಲಿರುವವರು, ಅವರೆಲ್ಲರನ್ನು ನಿನ್ನ ಮುಂದೆ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅವರಿಗೆ ಸಹಾಯ ನೀಡು ಮತ್ತು ಅವರಿಗೆ ಬೇಕಾಗಿರುವಂತ ಎಲ್ಲಾ ಆಶೀರ್ವಾದವನ್ನು, ನಿನ್ನ ವಿಮುಕ್ತಿಯನ್ನು ದಯಪಾಲಿಸಬೇಕೆಂಬುದಾಗಿ ನಾವು ಬೇಡ್ತೇವೆ. ಮತ್ತು ವಿಶೇಷವಾಗಿ ನಮ್ಮ ಯವನಸ್ಥ ಮಕ್ಕಳು ಮತ್ತು ಭಾನುವಾರದ ಶಾಲೆ ಮಕ್ಕಳು, ಹೆಣ್ಣು ಮಕ್ಕಳು, ಇವರ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ನೀನು ಆಶೀರ್ವದಿಸು. ಅವರು ಪ್ರಾರ್ಥಿಸುವಾಗ ಮತ್ತು ಈ ಒಂದು ಝೂಮಿನ ಮುಖಾಂತರ ಅನೇಕರನ್ನು ನಾವು ಭೇಟಿಸುವಾಗ, ಮಾತಾಡುವಾಗ ನೀನು ನಮ್ಮೊಂದಿಗಿರು, ನಮ್ಗೆ ಸಹಾಯ ನೀಡು. ಈ ಒಂದು ಬೆಳಿಗ್ಗೆ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಈ ದೇಶಕ್ಕಾಗಿ, ದೇಶದಲ್ಲಿರುವಂತ ಎಲ್ಲಾ ಸಭೆಗಳಿಗಾಗಿ ಮತ್ತು ಸಭೆಯಲ್ಲಿ ಇರುವಂತ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಒಂದು ಲಾಕ್ಡೌನ್ ನಿಂದ ಆದಂತ ಅನಾನುಕೂಲದಲ್ಲಿ ಈ ಸಭೆಗಳು ಮುಚ್ಚಿರುವಾಗ ಮತ್ತು ಸಭೆ ಈ ಒಂದು ರೀತಿಯಲ್ಲಿ ದೂರವಾಹಿ ಮೂಲಕ ಅನೇಕರ ಮನೆಗಳು ತಲುಪಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಿನ್ನ ಸಹಾಯ ನಮ್ಮ ಮೇಲಿರಲಿ. ನಾವು ಭಾರತ ದೇಶಕ್ಕಾಗಿ, ಮುಂಬೈ ಪಟ್ಟಣಕ್ಕಾಗಿ ಸಹ ಪ್ರಾರ್ಥಿಸ್ತೇವೆ. ಈ ಮಳೆಗಾಲದಲ್ಲಿ ಅನಾವೃಷ್ಟಿಗೆ ಒಳಗಾದಂತ ಪ್ರದೇಶಗಳನ್ನು ನೀನು ಕಾಯ್ದು ಕಾಪಾಡು. ಯಾವ ತೊಂದರೆ ಮತ್ತು ಕಾಯಿಲೆ ಕಷ್ಟ ಇನ್ನು ಮುಂದೆ ಬರದ ಹಾಗೆ ನಮ್ಮನ್ನು ನೀನು ನೋಡಿಕೋ ತಂದೆ. ನಿನ್ನ ಆಶ್ರಯದಲ್ಲಿ ನಮ್ಮನ್ನಿಟ್ಟು ಕಾಯ್ದು ಕಾಪಾಡು. ಅನೇಕ ದೇಶಗಳಲ್ಲಿ ಮಳೆಯಿಂದಾಗಿ ಅನೇಕರು ತಮ್ಮ ಪ್ರಿಯರನ್ನು ಕಳೆದುಕೊಂಡಿರುವಾಗ ಅದನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಜರ್ಮನಿ, ಬ್ರಸೆಲ್ಸ್ ಅಲ್ಲಿ ಮತ್ತು ಇಟಲಿ ಈ ಭಾಗಗಳಲ್ಲಿ ಅನೇಕ ಜನರು ತಮ್ಮ ಮನೆ, ತಮ್ಮ ಆಸ್ತಿ, ಅವರ ಆಸ್ತಿಯನ್ನು ಕಳೆದುಕೊಂಡು ಪ್ರಿಯರನ್ನು ಕಳೆದುಕೊಂಡಿರುವಾಗ ಅಂತವರನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ನೀನು ಅವರೊಂದಿಗಿರು, ಅವರಿಗೆ ಬೇಕಾಗಿರುವಂತ ಸಹಾಯವನ್ನು ದಯಪಾಲಿಸು. ಈ ಉತ್ತರ ಭಾಗದ ಎಲ್ಲಾ ಯುರೋಪಿನಲ್ಲಿ ಮಳೆಯಿಂದ ಅನೇಕರಿಗೆ ಕಷ್ಟಗಳು ಮತ್ತು ತಮ್ಮ ಮನೆಗಳನ್ನು ಕಳೆದುಕೊಂಡಿರುವಾಗ ಅವರ ಮೇಲೆ ನಿನ್ನ ಹೇರಳವಾದ ಕೃಪೆಡು. ಅದೇ ರೀತಿ ಭಾರತದ ಎಲ್ಲಾ ರಾಜ್ಯ ಶಾಸಕಾಂಗವನ್ನು ಮತ್ತು ನಮ್ಮ ಒಂದು ಮುಖ್ಯಮಂತ್ರಿಗಳನ್ನು, ನಮ್ಮ ಗವರ್ನರ್ಸ್ ಅನ್ನು, ನಮ್ಮ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್
ಇವರೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಇವರನ್ನು ಸಹ ನೀನು ಕಾಯ್ದು ಕಾಪಾಡು. ಇವರು ಬೇರೆ ದೇಶಗಳಿಗೆ ಸಹಾಯ ನೀಡುವಾಗ ನಮ್ಮ ದೇಶದ ಪ್ರಾಮುಖ್ಯತೆ ಮತ್ತು ನಮಗೆ ಬೇಕಾಗಿರುವಂತೆಲ್ಲ ಸಹಾಯವನ್ನು ಒದಗಿಸಿಕೊಡಲಿ. Eternal God of our lives, we thank you for this morning. As we have come into your presence, we thank you for giving us this opportunity to remember all of us in your presence, our church members and people who are sick and suffering, those who are not keeping well, Lord, due to some reason and due to this rains. We pray that you be with them and touch and heal them. What is not possible, Lord, with us is possible unto you. So we pray that you touch and heal our members and give them health and strength. Thank you once again for our nation. Thank you for the rains that you have given unto us, and protect us, Lord, from all harm and danger in the month of July and August. We seek your heavenly blessings. We also pray for those nations, the Eastern and Western Europe, which is going through this cyclonic storms and rains that have affected many people. We seek your intervention, oh Father. We pray that you be with all those members who have lost their dear ones, and also the houses have been swept away, and we seek your blessings upon the government and people, and also upon our nation, those who are coming forward to help these people. We ask you to bless them. We also pray for South Africa. We seek your blessings upon this nation, Lord, where people are ransacking the business establishments, and also they have been destroying all the stores that are there in this part of Soweto. We pray that you be with them, and the South African government, military, and every member of this congregations where people are divided, people are looting due to Jacob Zuma's arrest and imprisonment. We pray that let this country receive God's favor of peace and God's favor of establishing law and order. We also remember your faithfulness in the life of our nation. We as a national leaders who are thinking about the people who have been settled in South Africa, who have been affected, Lord, we pray for each of them. And many have lost their businesses, and many have lost their dear ones in this very rights, and we intervene that your presence will comfort them. Father, we also remember you be with Iran, Iraq, and other Palestine, Middle East countries who are at peace at this juncture. We also seek your blessings upon the nations who are facing the Taliban and other insurgents. Lord, we pray that you be with them, especially in Afghanistan, as they are going through this insurgents and the war and the opposition within the governing council of Taliban. Lord, we pray that your peace would return to these countries. We also pray for Israel. We commit them into your loving care, Lord. Today, as you speak to us, let your word come clearly unto each one of us. We submit ourselves and we pray that you be with us. We also pray for our national leaders and we commit them all into your loving care. We pray for our churches. ನಮ್ಮ ಸಭೆಗಳನ್ನು ನೀನು ಆಶೀರ್ವದಿಸು. ಮುಂಬೈಯಲ್ಲಿರುವಂತ ಎಲ್ಲಾ ಮೆಥಡಿಸ್ಟ್ ಸಭೆಗಳಿಗಾಗಿ, ಸಭಾ ಪಾಲಕರಿಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರು ಮಾಡುವಂತ ಸೇವೆ ಈ ದಿನ ಆಶೀರ್ವಾದದಾಯಕವಾಗಿರಲಿ. ಅವರೆಲ್ಲರೂ ನಿನಗೆ ಘನ ಮಾನ ಮಹಿಮೆ ತರುವಂತೆ ಮತ್ತು ಅವರ ಜೀವಿತಗಳು ನಿನ್ನ ಆಶ್ರಯದಲ್ಲಿ ಸರ್ವದಾ ಯಾವ ಕಷ್ಟಕ್ಕೆ ಒಳಗಾಗದಂತೆ ಕಾಯ್ದು ಕಾಪಾಡು. ಅನೇಕ ಕುಟುಂಬಗಳಲ್ಲಿ ಮತ್ತು ಪಾಲಕರ ಜೀವಿತದಲ್ಲಿ ಕಷ್ಟಗಳಿರುವಾಗ ಅವರೊಂದಿಗೆ ನೀನಿರು, ಅವರಿಗೆ ಬೇಕಾಗಿರುವಂತೆಲ್ಲ ಸಹಾಯವನ್ನು ಒದಗಿಸಿಕೊಡು. ಕಾಯಿಲೆಯಲ್ಲಿ ಇದ್ದಂಥವರನ್ನು ಮುಟ್ಟಿ ಸ್ವಸ್ಥಪಡಿಸು ಮತ್ತು ಕಷ್ಟದಲ್ಲಿ ನಮ್ಮ ನೆಂಟಿಷ್ಟರನ್ನು ಮತ್ತು ಸಭಾ ಪಾಲಕರನ್ನು ಕಳೆದುಕೊಂಡ ಕುಟುಂಬಗಳನ್ನು ನೀನು ಆಶೀರ್ವದಿಸು. ಅವರಿಗೆ ಶಾಂತಿಯನ್ನು, ನಿನ್ನ ಸಮಾಧಾನವನ್ನು ದಯಪಾಲಿಸಿಕೊಡು. ಅದೇ ರೀತಿ ಅವರ ಸೇವೆ ನಿನ್ನ ಆಶೀರ್ವಾದದಲ್ಲಿರಲಿ. ಅದೇ ರೀತಿ ಮಿಷನರೀಸ್ ಮತ್ತು ಮಿಷನರಿ ಸೇವೆ ಮಾಡುವಂತ ಎಲ್ಲಾ ಜನರಿಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಉತ್ತರ ಭಾರತದಲ್ಲಿ ಅನೇಕರಿಗೆ ಕಷ್ಟಗಳಿರುವಾಗ
ಅನೇಕರನ್ನು ಬಂಧಿಕದಲ್ಲಿ ಹಾಕಿರುವಾಗ ಈ ಬಂಧನದಿಂದ ಅವರನ್ನು ಬಿಡಿಸ್ತಂದ್ರೆ ಈ ಒಂದು ಸುವಾರ್ತೆಯು ನಿನ್ನ ಹೆಸರಲ್ಲಿ ಪ್ರಸಾರವಾಗುವಂತೆ ಮತ್ತು ಅನೇಕರು ಕ್ರೈಸ್ತತ್ವವನ್ನು ಮಾತ್ರವಲ್ಲ ನಿನ್ನ ಒಂದು ಸುವಾರ್ತೆಯ ತಿರುಳನ್ನು ತಿಳಿದು ಸತ್ಯಕ್ಕೆ ತಕ್ಕ ಹಾಗೆ ಜೀವಿಸುವಂತ ಸಂಘವಾಗುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸು. ಈ ಒಂದು ಬೆಳಿಗ್ಗೆ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಮ್ಮ ಸಭೆಯನ್ನು ಸಭಾಪಾಲನ ಸಮಿತಿಯನ್ನು ಸಹ ಆಶೀರ್ವದಿಸು ತಂದೆ. ಈ ಸಭೆಯಲ್ಲಿರುವಂತಹ ಸಭಾಪಾಲನ ಸಮಿತಿಯ ಇವತ್ತಿನ ತಿಂಗಳಿನ ಮೀಟಿಂಗಿನ ಮೇಲೆ ನಿನ್ನ ಆಶೀರ್ವಾದವಿರಲಿ. ನಮ್ಮೆಲ್ಲರನ್ನು ನೀನು ನಡೆಸಿಕೊಡು, ನಮ್ಗೆ ಸಮಾಧಾನವನ್ನು ಕೊಡು. ಇಲ್ಲಿರುವಂತ ಎಲ್ಲಾ ಒಂದು ನಾಯಕರು ನಿನ್ನ ಒಂದು ಬಳಿಗೆ ಬಂದು ಜೀವ ಸ್ವರೂಪನಾದ ದೇವರ ಅನ್ಯೂನ್ಯತೆಯಲ್ಲಿ ದೇವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಯುವಂತೆ ನಮ್ಗೆ ಸಹಾಯ ನೀಡು. ನಮ್ಮೆಲ್ಲರ ಆರಾಧನೆಯ ಮನಸ್ಸನ್ನು ನೀನು ಆಶೀರ್ವದಿಸು ಮತ್ತು ಎಲ್ಲರನ್ನು ಅವರು ಮಾಡುವಂತ ಕೆಲಸದಲ್ಲಿ ಮತ್ತು ಅವರು ಮಾಡುವಂತ ಸೇವೆಯಲ್ಲಿ ಮತ್ತು ಅವರು ತಮ್ಮ ಮಕ್ಕಳ ಮುಖಾಂತರ ನಿನ್ನ ಒಂದು ರಾಜ್ಯವನ್ನು ಕಟ್ಟುವುದರಲ್ಲಿ ಅವರು ಪ್ರಯಾಸ ಪಡುವಾಗ ಅನೇಕರು ಈ ಸಭೆಯ ಮೂಲಕ ಸೇವೆ ಮಾಡುವವರನ್ನು ನೀನು ಆಶೀರ್ವದಿಸ್ತಾ ಬರಬೇಕೆಂಬುದಾಗಿ ನಿನ್ನ ಒಂದು ಘನ ಮಾನ ಮಹಿಮೆ ಅವರಲ್ಲಿ ನಾವು ಕಾಣುವಂತೆ ನಮ್ಮೆಲ್ಲರನ್ನು ನಿನ್ನ ವಾಕ್ಯದ ಮೂಲಕ ನಡೆಸ್ತಾ ಬರಬೇಕೆಂಬುದಾಗಿ ಈ ನಮ್ಮ ಆರಾಧನೆಯನ್ನು ಈ ದಿನವನ್ನು ಮತ್ತು ನಮ್ಮೆಲ್ಲಾ ಸಭಿಕರನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಿ. ನಮ್ಮ ಅಂದಿಂದ ಆಹಾರವನ್ನು ನಮ್ಗೆ ದಯಪಾಲಿಸಿಕೊಡು, ನಮ್ಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸಬೇಕು, ಕೇಳಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿನ್ನದೇ. ಆಮೇನ್. ಆರಾಧನೆಯಲ್ಲಿ ಮುಂದುವರಿಯುವ ಹಾಗೆ ದೇವರ ವಾಕ್ಯದಿಂದ ಓದಿಕೊಳ್ಳುವ ಸಭೆಗೆ ತಿಳಿಸಬೇಕಾದಂತ ಪ್ರಕಟಣೆ. ದೇವರ ವಾಕ್ಯವನ್ನು ಓದುವುದಕ್ಕಿಂತ ಮುಂಚೆ ಸಭೆಯ ಅನೌನ್ಸ್ಮೆಂಟ್ಸ್ ಆರ್ ಆಸ್ ಫಾಲೋಸ್. ಚರ್ಚ್ ಅನೌನ್ಸ್ಮೆಂಟ್ಸ್ ಆಸ್ ಫಾಲೋಸ್. ನಮ್ಮ ಸಭೆ ಆರಾಧನೆ ನಾವು ಆನ್ಲೈನ್ ಸರ್ವಿಸ್ 8:30ಕ್ಕೆ ಝೂಮಿನ ಮುಖಾಂತರ ಮತ್ತು 11 ಗಂಟೆ ನಂತರ ನಾವು ಯೂಟ್ಯೂಬ್ ಅಲ್ಲಿ ಇದನ್ನು ಆರಾಧನಾ ಒಂದು ಸ್ಟ್ರೀಮ್ ಅನ್ನು ನಿಮಗಾಗಿ ನಾವು ಇಲ್ಲಿ ನಿಮಗಾಗಿ ತಯಾರು ಮಾಡಿರುವವರಾಗಿದ್ದೇವೆ. ಇದನ್ನು ಅನೇಕ ಜನರು ಆರಾಧನೆಗೆ ಬರುವುದಿಲ್ಲ, ಅನೇಕರು ಇದನ್ನು ನೋಡುವುದಿಲ್ಲ. ನಂಗೆ ಗೊತ್ತಿಲ್ಲ ಕಾರಣ ಏನಂತ, ಯಾಕಂದ್ರೆ ಕೆಲವರಿಗೆ ಅನಾನುಕೂಲ ಇರಬಹುದು. ಆದ್ರೂ ಸಹ ನಾವು ನಿಮ್ಗಾಗಿ ಪ್ರಯಾಸ ಪಡ್ತಾ ಇದ್ದೇವೆ. ಇದು ವ್ಯರ್ಥವಾಗಿ ಹೋಗದಂತೆ ಸಭೆಕರೆಲ್ಲರೂ ಇದನ್ನು ನೋಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ದ ಚರ್ಚ್ ಆನ್ಲೈನ್ ಸರ್ವಿಸಸ್, ಆಸ್ ಯು ನೋ, ಇಟ್ ಈಸ್ ಆನ್ಲೈನ್ at 8:30 on Zoom. At 11 past we will put on YouTube, and we request all the members to come online every Sunday. And many of you, if you do not have internet facilities, you can watch it on YouTube. Please join us and receive blessings through the church services. Pastorate committee meeting will be held after the church service. ಈ ಸಭಾಪಾಲನ ಕಮಿಟಿ ಮೀಟಿಂಗ್ ಇವತ್ತು ಸಭೆಯಾದ ಮೇಲೆ ನಡೀತದೆ. ಸಮಾಧಾನದಿಂದ ಇದನ್ನು ನಡೆಸಿಕೊಂಡು ಹೋಗುವ. ಕನ್ಫರ್ಮೇಶನ್, ಪೂರ್ಣಾಂಗ ಹೊಂದುವಂತ ಮಕ್ಕಳ ಕ್ಲಾಸಸ್ ಆನ್ಲೈನ್ ಇರುತ್ತದೆ. ಆಗಸ್ಟ್ 1ನೇ ವಾರದಿಂದ ನಾವು ಶುರು ಮಾಡ್ತಾ ಇದ್ದೇವೆ. ದಯಮಾಡಿ ಯಾರಿಗಾದ್ರೂ ನಿಮ್ಮ ಮಕ್ಕಳನ್ನು ಈ ಒಂದು ಪೂರ್ಣಾಂಗ ಶಾಲೆಗಾಗಿ ರಿಜಿಸ್ಟರ್ ಮಾಡಬೇಕಾದ್ರೆ ಅವರ ಒಂದು ಹೆಸರು ಮತ್ತು ಅವರ ಒಂದು ದೀಕ್ಷಾ ಸ್ನಾನದ ಸರ್ಟಿಫಿಕೇಟ್ ಸಭಾಪಾಲಕರಿಗೆ ಕೊಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಆನ್ಲೈನ್ ಕ್ಲಾಸಸ್ ವಿಲ್ ಬಿಗಿನ್ ಫ್ರಮ್ ದಿ first Wednesday of August 2021. If you wish to join, give your child's baptism certificate along with his name or her name to the church pastor. It should come through the parents. I would appreciate if you send me an email that your child would like to take part in the confirmation classes. So we also have birthdays and wedding anniversaries. 18ನೇ ತಾರೀಕು ಇವತ್ತು 18 ಉಂಟು. ಡಾಲ್ಫಿ ಕ್ಲಿಫರ್ಡ್ ಸೋನ್ಸ್, ಸುಶೀಲಾ ಅಮ್ಮಣ್ಣ ಇವರನ್ನು ಕ್ರಿಸ್ತನ ಹೆಸರಲ್ಲಿ ನಾನು ವಂದಿಸಿ
ಈ ದಿನ ಅವರ ಹುಟ್ಟುಹಬ್ಬ ಆದದಕ್ಕಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ದೇವರ ಅವರನ್ನು ಆಶೀರ್ವದಿಸಲಿ. ಆಲ್ಫ್ರೆಡ್ 19ಕ್ಕೆ ಆಲ್ಫ್ರೆಡ್ ಕ್ಲೈವ್ ಸಿ ವಿಕ್ಟರ್, ಚಾರ್ಲ್ಸ್ ಡೇವಿಡ್, ಫ್ಲಾರೆನ್ಸ್ ಜೆ ಸುವರ್ಣ ಇವರನ್ನು ಸಹ ದೇವರ ಆಶೀರ್ವಾದ ಮಾಡಲಿ. ಅವರಿಗೆ ಬೇಕಾಗಿರುವಂತ ಒಳ್ಳೆ ಆರೋಗ್ಯ ಭಾಗ್ಯದಾಯಿ ಪಾಲಿಸಲಿ. 20ನೇ ತಾರೀಕು ಸ್ವೆನ್ ಬಾಬ್ ಸಿ ಸಾಲಿನ್ಸ್. 22ನೇ ಜುಲೈ ಆಲ್ರಿಕ್ ಹವೆಲ್ ಸೋನ್ಸ್, ಕ್ಯಾಥರಿನ್ ಸುಶೀಲಾ ಚಲ್ಲಾ, ಕಾನ್ಸ್ಟಂಟೈನ್ ಡಬ್ಲ್ಯೂ ಎಲೈಸಾ ಇವರು ಸಹ ದೇವರ ಆಶೀರ್ವಾದದಲ್ಲಿ ನೆಲೆಯಾಗಿರಲಿ. 23 ಆಲ್ಬರ್ಟ್ ಚಾಲ್ಲಾ, ಕ್ಯಾರೋಲಿನ್ ಮುಲ್ಲಾ ಫಿರೋಜ್, ಕ್ರಿಸ್ ಪಾರ್ತ್ ಫುಟಾಡೋ, ಸ್ಟೆಲ್ಲಾ ಡೈನಾ ವಿಕ್ಟರ್ ಇವರು 23ನೇ ತಾರೀಕು. 24 ರೆನ್ಸಿ ಸಿಂಥಿಯಾ ಸೋನ್ಸ್ and Ronnie Vinay Sons. These are the birthdays. May God bless them. We thank God for their life and we rejoice God has kept them in good health and strength. ಇದು ಕಾಣಿಕೆ ವಿಷಯ. ಪ್ರತಿ ಭಾನುವಾರ ಸಹ ನೀವು ಕಾಣಿಕೆ ಕಳಿಸಬಹುದು, ಅಥವಾ ಭಾನುವಾರದ ಕಾಣಿಕೆ ಸಭೆಗೆ ಬಂದಿದೆಯಾದ್ರೆ ನೀವು ಸಭೆಗೆ ಚೆಕ್ಕಿನ ಮುಖಾಂತರವಾಗಿ ಮತ್ತ ಈ ಒಂದು ಆನ್ಲೈನ್ ಪೇಮೆಂಟ್ ಮುಖಾಂತರ ನಿಮ್ಮ ಕಾಣಿಕೆಯನ್ನು ಕೊಡಬಹುದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಚಾರಿಟಬಲ್ ರಿಲಿಜಿಯಸ್ ಟ್ರಸ್ಟ್ ಆಫ್ MRC, ರಾಬಿನ್ಸನ್ ಮೆಮೋರಿಯಲ್ ಮೆಥಡಿಸ್ಟ್ ಕ್ಯಾನರಿ ಸೆಂಟ್ರಲ್ ಚರ್ಚ್, RMMKCC, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದ್ರೆ ಸಹ ಚಾರಿಟಬಲ್ ರಿಲಿಜಿಯಸ್ ಟ್ರಸ್ಟ್ ಆಫ್ MRC, RMMKCC ಬರ್ದ್ರು ಸಹ ಇದು ಬರ್ತದೆ. ಅಕೌಂಟ್ ನಂಬರ್ 31641010869982. IFSC ಕೋಡ್ UBI N 053142. ಬ್ರಾಂಚ್ ಕ್ಲೇರ್ ರೋಡ್, ಬೈಕಲ, ಮುಂಬೈ. ಇದನ್ನು ನಾವು ಓದುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳುವ. Before we read the scripture, let us give thanks and praises unto the Lord for the church members who are celebrating their birthdays and wedding anniversaries. We don't have wedding anniversaries for this week, so please, I have decided to pray for these members. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಮ್ಮನ್ನು ಸೃಷ್ಟಿಕರಿಸಿ ಪರಾಮರಿಸಿಕೊಂಡು ಬರುವಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯ ದೇವ್ರೆ, ಈ ಬೆಳಿಗ್ಗೆ ನಮ್ಮ ಸಭಿಕರನ್ನು ನಿನ್ನ ಕೈಗೊಪ್ಪಿಸಿ ಕೊಡುತ್ತೇವೆ. ನೀನು ಅವರನ್ನು ಆಶೀರ್ವದಿಸು, ಅವರಿಗೆ ಬೇಕಾಗಿರುವಂತ ಎಲ್ಲಾ ವರದಾನಗಳನ್ನು ಕೊಟ್ಟು ಈ ವರ್ಷ 18ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಈ ಓದಿದಂತ ಹೆಸರುಗಳ ಮೇಲೆ ನಿನ್ನ ಆಶೀರ್ವಾದವಿರಲಿ. ಅವರಿಗೋಸ್ಕರ ನಾವು ನಿನ್ನನ್ನು ಹೊಂದಿಸಿ ಕೊಂಡಾಡ್ತೇವೆ. ಅವರು ಈ ಸಭೆಯಲ್ಲಿ ಸಭಿಕರಾಗಿ ಜೀವಿಸುವಾಗ ನಿನ್ನ ಒಂದು ಆಶೀರ್ವಾದ ಅವರ ಮೇಲೆ ಇಟ್ಟು, ಅವರು ಈ ಹುಟ್ಟು ಹಬ್ಬವು ನಿನ್ನ ಒಂದು ಆಶೀರ್ವಾದದಲ್ಲಿ ಅವರಿಗೆ ಆಶೀರ್ವಾದದ ನಿಧಿಯಾಗುವಂತೆಯೂ ಮತ್ತು ಅವರ ಜೀವಿತ ಪಾವನವಾಗುವಂತೆ ಮತ್ತು ಅವರ ಜೀವ ಸ್ವರೂಪನಾದ ದೇವರಲ್ಲಿ ಜೀವವನ್ನು ಪಡೆದವರಾಗಿ ನಿನಗಾಗಿ ನಿನ್ನ ರಾಜ್ಯದ ಮಹಿಮೆಗಾಗಿ ಜೀವಿಸುವಂತೆ ಸಹಾಯ ನೀಡಬೇಕೆಂಬುದಾಗಿ ಈ ಪ್ರಾರ್ಥನೆ, ಈ ಒಂದು ಸಮಯ ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಯಾರಾದ್ರೂ ಓದಬಹುದು ಈ ಎರಡು ಭಾಗ. Today I have chosen 2 Bible portions are taken from Ezekiel chapter 37 verse 1 to 6 and Ephesians 2 verse 1 to 5. Reading. Hello. Yes, Sadaka. Today's first scripture reading is taken from Ezekiel chapter 37 verses 1 to 6. ಈ ದಿವಸ ನೇಮಕವಾದ ಹಳೆ ಒಡಂಬಡಿಕೆಯ ಪಾಠವುದು ಎಜ್ಕೇಲನ ಪ್ರವಾದನೆ ಗ್ರಂಥ 37ನೇ ಸಂಧಿ ವಚನ 1-6. ಒಣಗಿದ ಎಲುಬುಗಳ ಪುನರ್ಜೀವನ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬೆಳೆಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದು ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದುತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ,
ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ದೇವರು ಈ ಪರಿಶುದ್ಧ ವಾಕ್ಯಗಳ ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ ಆತನ ನಾಮದ ಮಹಿಮೆಗಾಗಿ ಆಶೀರ್ವದಿಸಲಿ. Amen. Amen. Thank you, Akka. Second reading is taken from the book of New Testament, Ephesians chapter 2, verse 1 to 5. Ephesians chapter 2, verse 1 to 5. And you he made alive who were dead in trespasses and sins, in which you once walked according to the course of this world, according to the prince of the power of the air, the spirit who now works in the sons of disobedience, among whom also we all once conducted ourselves in the lust of our flesh, fulfilling the desires of the flesh and of the mind, and were by nature children of wrath just as the others. But God, who is rich in mercy, because of his great love with which he loved us, even when we were dead in trespasses, made us alive together with Christ. By grace you have been saved. Let the Lord bless this word. Amen. Sister Helen and Sister Asha Karkada for the reading of the word. ದೇವರು ಈ ವಾಕ್ಯಗಳ ಮೂಲಕ ನಮ್ಮ ಜೊತೆ ಮಾತನಾಡಲಿ. ಇವತ್ತಿನ ಟೈಟಲ್ ಏನಂದ್ರೆ ಕ್ಯಾನ್ ದೀಸ್ ಬೋನ್ಸ್ ಲಿವ್. ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಇರುವುದಕ್ಕಾಗಿ ದೇವರು ಸಹಾಯ ಮಾಡಿದಾನೆ. ನಾವು ಹಾಡಿಕೊಳ್ಳುವಂತ ರಾಗ ದೇವರ ವಾಕ್ಯ ಕೇಳುವುದಕ್ಕಿಂತ ಮುಂಚೆ 64ನೇ ಸಂಗೀತವನ್ನು ನಾವು ಹಾಡಿಕೊಳ್ಳುವ. As we hear God's word, we will sing together hymn number 64, that is Amazing Grace ಕನ್ನಡದಲ್ಲಿ. ಆಶ್ಚರ್ಯ ಕೃಪೆ ಎಬ್ಬಿದು ಎಷ್ಟಿಂಪು ಸ್ವರವು ಈ ನೀಚ ಪಾಪಿ ನನ್ನನ್ನು ನೋಡಿ ರಕ್ಷಿಸಿತು. Amazing grace, sound that saved a wretch like me. I once was lost, but now I'm found. Was blind, but now I see. 'Twas grace that taught my heart to fear, and grace my fears relieved. How precious
ಯೆಹೋವನ ಕೃಪೆ ನಮ್ಮೆಲ್ಲರನ್ನು ಇಲ್ಲಿವರೆಗೂ ಕಾಯ್ದು ಬಂದಿದೆ, ಅದಕ್ಕಾಗಿ ಸ್ತೋತ್ರ. ಈ ರಾಗದಲ್ಲಿ ಸಂಗೀತಗಾರನು ಹೇಳಿದಂತೆ ದೇವರ ಕೃಪೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. It is God's grace that we are alive today, and today we have to see the blessings that the word of God is given unto us. Here the theme is, can these bones live? ಮೂರನೇ ವಚನ 37ನೇ ಅಧ್ಯಾಯ 3ನೇ ವಚನ, Ezekiel chapter 37 verse 3. I'm reading from Kannada. ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟನು. ಇಲ್ಲಿ ನಾವು ನೋಡ್ತೇವೇನಂದ್ರೆ, ಎಜಿಕೇಲನು ಯವನಸ್ಥ ದೇವರ ಪ್ರವಾದಿಯಾಗಿ ಮತ್ತು ದೇವರ ಪಾಲಕನಾಗಿ ಇಲ್ಲಿ ಬಾಬಿಲೋನ್ ದೇಶದಲ್ಲಿ ಜೀವಿಸುವಾಗ ಆತನಿಗೆ ದೇವರು ತನ್ನ ದರ್ಶನದಿಂದ ಏನ್ ಕೊಡ್ತಾ ಇದ್ದ? ದೇವರ ವಾಕ್ಯವನ್ನು ಕೊಡ್ತಾ ಇದ್ದ. ಈ 36ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮುಂದಿನ ಸೌಭಾಗ್ಯ ಮತ್ತು ಮನಃಶುದ್ಧಿಯನ್ನು ಆತನು ಜನರಿಗೆ ತಿಳಿಸ್ತಾನೆ. 35ನೇ ಅಧ್ಯಾಯದಲ್ಲಿ ದೇವರ ಒಂದು ಆಶೀರ್ವಾದ ಏನೆಂಬುದು ನಮ್ಗೆ ಕೊಡಲ್ಪಟ್ಟಿದೆ. 34ನೇ ಅಧ್ಯಾಯ ನೋಡಿದೆಯಾದ್ರೆ, ಯೆಹೋವನು ಒಳ್ಳೆ ಕುರುಬನು, ದುರ್ಬಲರಿಗೆ ಪ್ರಬಲ ಹಿಂಸೆ ಮತ್ತು ದೇವರ ಕೃಪಾ ಪೂರ್ವವಾದ ಒಡಂಬಡಿಕೆಯನ್ನು ಆತನು ತಿಳಿಸಿಕೊಡುವ ಆತನಾಗಿದ್ದಾನೆ. As an young priest, Ezekiel, he saw solemn visions of the Lord, and if you look at chapter 34 to 37, there were several messages were given unto him. And when we come to study Ezekiel 37, here we see the solemn, utter, serious chapter, which says the entire prophecy of this young priest. It describes most unusual and most incredible happening. The scene is Valley of Dry Bones. You can see that Valley of Dry Bones. So many dry bones, so many skulls you can see. I just put for your understanding, and there the message of God was given to him. Jesus also did not come into the world to make a bad man a good man. Remember this. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಾಗ ಕೆಟ್ಟು ಹೋದವರನ್ನು ಒಳ್ಳೆಯವರನ್ನು ಮಾಡುವುದಕ್ಕಾಗಿ ಬರಲಿಲ್ಲ. ಆತನು ಬಂದ ಕಾರಣವೇನೆಂದ್ರೆ, he came into this world to make dead man live. ಆತನು ಬಂದ ಕಾರಣ ಏನಂದ್ರೆ, ನಾವು ಪಾಪದಲ್ಲಿ ಸತ್ತು ಹೋದವರನ್ನು ತಾನು ಮೃತ್ಯುಂಜಯನಾಗಿದ್ದು ಬಂದ ಮೇಲೆ ನಂಬುವಂತವರು ಕೃಪೆಯಲ್ಲಿ ಬಂದಾಗ ಜೀವ ಕೊಡುವಂತ ಜನರಾಗುತ್ತೇವೆ. ಜೀವ ಕೊಡುವಂತ ಜನರು, ಜೀವ ಸ್ವರೂಪನಾದ ದೇವರ ಮಕ್ಕಳಾಗ್ತೇವೆ. And therefore here the bones have been described. So I'll remove this picture. Now listen what God wants to say today. ನಾವು ಕೇಳುವ ದೇವರು ಇವತ್ತು ನಮಗೆ ಕೊಡುವಂತ ವಾಕ್ಯವೇನೆಂದರೆ, ಮೂಲ ತತ್ವ ಅಥವಾ ಸಂದೇಶವೇನೆಂಬುದಾಗಿ ನಾವು ಯೋಚನೆ ಮಾಡುವುದಾದ್ರೆ, ಎಜಿಕೇಲನು ನೋಡಿದಂತ ಒಂದು ವಿಷಯ, ಆತನ ಬಲಕ್ಕಾಗ್ಲಿ ಎಡಕ್ಕಾಗ್ಲಿ ನೋಡಿದಾಗ ಬರೀ ಎಲುಬುಗಳೇ ಇದ್ದವು, ಅಲ್ಲಿ ಜೀವವಿರಲಿಲ್ಲ. ಅವೆಲ್ಲ ಸತ್ತು ಹೋದಂತ ಯಹೂದಿ ದೇಶದ ಯಾರಾಗಿದ್ರು? ಯುದ್ಧ ವೀರರಾಗಿದ್ರು, ಸತ್ತು ಬಿದ್ದಿದ್ರು. ಅವರಲ್ಲಿ ಯಾವುದು ಸಹ ಇರ್ಲಿಲ್ಲ, ಮಾಂಸ ಇರ್ಲಿಲ್ಲ, ರಕ್ತವಿರ್ಲಿಲ್ಲ, ಮತ್ತು ಅಲ್ಲಿ ಬಲ ಶ್ರದ್ಧೆ ಪರಿಶುದ್ಧವಾದ ಕಣ್ಣುಗಳು ಇರ್ಲಿಲ್ಲ, ಹೃದಯ ಇರ್ಲಿಲ್ಲ, ಸತ್ತು ನಿರ್ಜೀವವಾದಂತ ಎಲುಬುಗಳಿದ್ದು. This is the first thing. Today we see when Ezekiel was taken up to the valley of dry bones, to his left, on to the right, his eyes could see only bones, dry bones, bleached bones of the soldiers who had fallen in the battle with the people of Babylon. And to this
he gives first thing. The question is, what was the question? Verse 3 of the chapter 37. Son of man, can these bones live? ಇವು ಜೀವ ಪಡೆಯಬಹುದಾ? ಇದು ಜೀವ ಪಡೆಯಬಹುದಾ? We have seen this. Whole valley was filled with bones. ಇದು ಇಲ್ಲಿರುವಂತದ್ದು ನಾವು ನೋಡುವಾಗ ನಿಮಗೆ ಜ್ಞಾಪಕವಾಗ್ತದೆ ಪುನರುತ್ಥಾನದ ಜೀವಿತ. ಯೇಸು ಸ್ವಾಮಿ ಸತ್ತು ಉಣಲ್ಪಟ್ಟು ಮೂರನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ಸಮಾಧಿಗಳು ಒಡೆದು ಜನರೇನಾದ್ರೂ ಆತನ ಮುಖಾಂತರ ಪುನರುತ್ಥಾನದಲ್ಲಿ ಎದ್ದು ಬಂದರೆಂಬುದಾಗಿ ನಾವು ನೋಡ್ತೇವೆ. We see that the hope of resurrection in this. ಅದಕ್ಕೋಸ್ಕರ what a strange question it is. ಇಂಥ ಪ್ರಶ್ನೆ. Why God asked Ezekiel this strange question? This young priest or a man of God who possessed by nature a vivid imagination, he has to think, he has to look at the vision, he has to tell God, I do not know, you know it. Ninige gottuntu. And God pushes this question through his mind again and again, and his ears, his reverberating sound at the valley of death becomes a very sad state of affairs for this priest. ಈ ಎಜಿಕೇಲನಿಗೆ ಈ ಒಂದು ಸ್ಥಳ, ಈ ಒಂದು ಎಲುಬುಗಳ ಒಂದು ಕಣಿವೆಯಲ್ಲಿ ನಿಂತಿರುವಾಗ ಆತನಿಗೆ ಬಹಳ ಕಷ್ಟವಾಗಿರ್ಬೋದು. ಆತನು ಕೇಳಿದಂತ ಪ್ರಶ್ನೆಗೆ ಆತನ ಹತ್ರ ಉತ್ತರವಿರಲಿಲ್ಲ. ಆತನು ತಿರುಗಿ ನೋಡ್ತಾನೆ, ಎಜಿಕೇಲನಿಗೆ ಹೇಳ್ತಾನೆ, ನೀನು ಇಲ್ಲಿ ನೋಡುವಂತ ಎಲುಬುಗಳು ಇದೇನಾಗಿದೆ, ಎದ್ದು ಬರುವಂತದ್ದಾಗಿದೆ, ಜೀವ ಪಡೆಯುವಂತದ್ದಾಗಿದೆ. ಮಾತ್ರ ನೀನು ಅದಕ್ಕೆ ಏನ್ ಮಾಡ್ಬೇಕು, ವಚನ ಹೇಳ್ಬೇಕು. Here in verse 37 he says verse 6 ಅಲ್ಲಿ ನೋಡಿರಿ, 6th, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಒದಿಸಿ ನಿಮ್ಮ ಶ್ವಾಸವನ್ನು ತುಂಬುವೆನು, ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನು ನುಡಿಯುತ್ತಿರಲು ಸದ್ದಾಯಿತು. ಇಗೋ, ಕಟಕಟನೆ ಎನ್ನುತ್ತಾ ಎಲುಬುಗಳಿಗೆ ಎಲುಬು ಜೋಡಣೆಯಾದವು. ನಾನು ನೋಡಲಾಗಿ ಅವುಗಳ ಮೇಲೆ ನರಗಳು ಹಬ್ಬಿದವು, ಮಾಂಸವು ಹರಡಿಕೊಂಡಿತು, ಚರ್ಮವು ಹೊದಿಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. See, when he came to the second stage, he looks at those bones, and when he brought the word unto those bones, the flesh, the nerves, and the life, without life, it began to give a shape. Look at Genesis chapter 2, when God formed man. He formed it out of earth, and he made into a proper body, head, the body and the limbs, and all the bones were given to the man. And what happened? He did not have life. What did God do? He breathed into him the breath of life. This is the same experience for Ezekiel. Ezekiel, you speak. Oh Lord, this much now, you see them while they are physically alive in this world and they are spiritually dead. That's what he thought. Lord, they are alive, but they are of no use. I'm giving them life. I'm giving them word. I'm giving them lot of teaching, but they are alive, but they are of no use. Oh Lord, death has won in this valley. I have no power to give them life. Then the Lord tells him, what is that? It's not your power, it's my power. Ezekiel was asked, this was the dilemma
they were spiritually dead. It is a figure of speech. ಅಲಂಕಾರದ ಶಬ್ದ ಅಲಂಕಾರವಾಗಿತ್ತು. ಅದೇನಂದ್ರೆ ಮೆಡಿಕಲ್ ರಿಪೋರ್ಟ್ ಆಗಿರ್ಲಿಲ್ಲ. ಅಲ್ಲಿ ಜನರಿದ್ರು, ಅವರು ಏನಾಗಿದ್ರು ಅಂದ್ರೆ ಪಾರಮಾರ್ಥಿಕವಾಗಿ ಸತ್ತು ಹೋದಂತ ಜನರಿಗೆ ಹೋಲಿಕೆ ಮಾಡ್ತಾನೆ. ಪಾರಮಾರ್ಥಿಕವಾಗಿ. A person who is spiritually dead may be vibrant with physical health, energy, and she may be intellectually, or he may be intellectually brilliant, successful, and earning lot of money. But yet spiritually, as far as his or her relationship with God is concerned, he or she may be dead, void of life. Void of life. Friends, you and I are made in the image of God. When Jesus rose from the dead, the disciples went on preaching, and the gospel of life was preached to all the believers, and those who accepted him in faith, by grace, they were given life. And through their life, they went on and they built the church. And she went on, Lydia went on, she built her church. See, this is how the life-giving breath was there in people. Those who came to Jesus Christ, even though genuine life, genuine hope, unless he or she responds to the Spirit of God, Ezekiel's people fail to understand this spirit of life. ಈ ಒಂದು ವಿಷಯ ಅವರು ಮರೆತು ಬಿಟ್ಟಿರು. ಏನಂದ್ರೆ ದೇವರ ಆತ್ಮನು ಬರುವಾಗ ಎಜಿಕೇಲನಿಗೆ ತಿಳಿಸ್ತಾನೆ ದೇವರೇನಂದ್ರೆ, ಅವರು ನೀನು ಇವತ್ತು ಗಾಳಿಗೆ ಮಾತಾಡಬೇಕು. He was talking to the people all these days. Today God tells him, speak to the wind. Which winds? Here it is said, ನೀನು ಮಾತನಾಡು. ನೋಡಲಾಗಿ ನೋಡ್ರಿ 10ನೇ ವಚನ ಅಥವಾ 9ನೇ ವಚನ ಕೊನೆ ಭಾಗ. ಆಗ ನರಪುತ್ರನೇ ನೀನು ಶ್ವಾಸಕ್ಕೆ ನುಡಿ. ನುಡಿ ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕಿನಿಂದ ಬೀಸಿ ಹತಶರೀರಗಳನ್ನು ಬದುಕಿಸುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದನು. He says, you speak to the four corners of this breeze or breath of the wind. You speak to them and they will come. See, here we see, when you look around in our neighborhood, in our family life, in our own church, people in position, he may be earning good salary, living in a comfortable home, driving an expensive car, and done no crime, not involved in any scandal. But what happens? What happens if he does not have the Holy Spirit? He's dead. He's dead. He's no use to God's kingdom or God's church. ಆತನು ಸಭೆಗಾಗಲಿ ಅಥವಾ ದೇವರ ರಾಜ್ಯಕ್ಕಾಗಲಿ ನೀವೇನ್ಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಕತೆ ಹೀಗೆ ಹೇಳ್ತದೆ, ಒಬ್ಬ ಮನುಷ್ಯ ಒಂದು ಸಭೆಯನ್ನು ಸೇರಿದಾಗ ಆತನು ಹೇಳ್ತಾನೆ, ನನಗೆ ಸಭೆಯ ಒಂದು ಏನಿಲ್ಲ ಇಷ್ಟವಿಲ್ಲ, ಅಥವಾ ನಾನು ಸಭೆಗೆ ಸೇರಬೇಕಂತ ಸೇರ್ಲಿಲ್ಲ. ಯಾಕಂದ್ರೆ ನಾನೇನ್ ಮಾಡಿದ್ದೇನೆ, ನನ್ನ ಕುಟುಂಬಕ್ಕಾಗಿ ಸಭೆಯನ್ನು ಸೇರಿದ್ದೇನೆ, ನನ್ನ ಹೆಂಡತಿ ಮಕ್ಕಳಿಗಾಗಿ ಸಭೆಯನ್ನು ಸೇರಿದ್ದೇನೆ. ಅದೇ ರೀತಿ ಎಜಿಕೇಲನ ಮುಂದೆ ಸಹ ಇಸ್ರಾಯೇಲ್ ಜನರು ಹೇಳಿರ್ಬೋದು, ನಾವು ಬ್ಯಾಬಿಲೋನ್ ದೇಶದಲ್ಲಿದ್ದೇವೆ, ಬ್ಯಾಬಿಲೋನವರ ಹಾಗೆ ನಾವು ನಡಿಬೇಕು, ಬ್ಯಾಬಿಲೋನವರ ಜೊತೆ ನಾವು ಏನಾಗ್ಬೇಕು, ಹೊಕ್ಕು ಬಳಕೆಯಲ್ಲಿ ಇರಬೇಕು, ಅವರಂತೆ ನಾವು ನಡಿಬೇಕು. ಆದ್ರೆ when Ezekiel described his friends, his neighbor, as a collection of dry bones, he was talking about nice, successful people, but people whose faith has fizzled out and they were living but as a dead, dry bones of that valley. Bones can be of some use. Dead, dry bones. Ezekiel talks about this. And now coming to the speaking in the valley of dry bone, he was not speaking to the dry bone. He was not speaking to people around him.
he was brought into the valley of dead dry bones because God's people, those whom God has purpose and plan, but they had turned from God's plan and they were following their own schemes and the leader and their war, and they were doing as they like it, and therefore God destroyed them and they made him as a valley of dry bone. When you have your own scheme, when you have your own leader, when you have that, the result of that spiritual life is of no use to others. ಆ ಒಂದು ಪಾರಮಾರ್ಥಿಕ ಜೀವಿತ ನಾವು ಜೀವಿಸುವಾಗ ಒಳ್ಳೆಯವರಾಗಿ ಜೀವಿಸಬಹುದು. In this world there are many good people, many sympathetic people, generous people, but spiritually they are dead people. There was no understanding. He saw people as victims of spiritual death, suddenly to overcome with the hopelessness of the situation. Dear God, is this all that you are doing? When he said, oh God, is this the end of your plan and your purposes? ಸ್ವಾಮಿ, ಇದೇ ನಿನ್ನ ಜೀವಿತ, ಬಾಬಿಲೋನ್ ದೇಶದಲ್ಲಿ ನೀನು ತಂದದ್ದು ಇದಕ್ಕಾಗಿ ನಮ್ಮೆಲ್ಲರನ್ನು ಕೊಂದು ಹಾಕಿ ನಮ್ಮನ್ನು ಮೂರ್ಧಗಳಂತೆ ಮಾಡುವುದು, ಎಲುಬಿನಂತೆ ಮಾಡುವಂಥದ್ದು. What did Ezekiel see among his people? In the years of captivity, Babylon, they had become comfortable, some of them materially blessed. They built their own home. They became the practitioners of the pagan religion, and they were becoming rich and prosperous in Babylon. So in the midst of these hopeless things, God spoke to Ezekiel. God spoke to Ezekiel. Again, he said to the distressed prophet, Ezekiel, who did not want to preach to the people, he says, preach to the winds. Preach to the winds. Today, we have to learn. Ezekiel preached to the wind. What an humbling experience for Ezekiel. ಮನುಷ್ಯರಿಗೆ ನೀನು ಇನ್ನು ಮುಂದೆ ಬೋಧನೆ ಮಾಡಬೇಡ. ಯಾರಿಗೆ ಬೋಧನೆ ಮಾಡು? ದೇವರು ಸೃಷ್ಟಿಸಿದಂತ 4 ದಿಕ್ಕಿನ ಗಾಳಿಯಲ್ಲಿ. ಗಾಳಿ ಬಂದಿದೆಯಾದ್ರೆ, ದೇವರ ಆತ್ಮನ ಗಾಳಿ ಬಂದಿದೆಯಾದ್ರೆ ಆ ಒಂದು ಮನುಷ್ಯನಿಗೆ ಬಹಳ ಕಷ್ಟವಾಗಿರಬಹುದು. From the north, from the south, from the east, from the west, they came, and gently at first, like a whispering voice, they blew across the valley of dry bones, and slowly the velocity increased. The winds reached the gale intensity, and they rushed through those bones. When it became, you read verse, ಕನ್ನಡದಲ್ಲಿ ಬರೀತದೇನಂದ್ರೆ ಆ ಸತ್ತಂತ ಎಲುಬುಗಳು ಏನಾಯ್ತು, ಟಕಟಕನೆ ಶಬ್ದ ಮಾಡ್ತವೆ. ನೋಡ್ರಿ ಇಲ್ಲಿ, ಇಟ್ ಸೇಸ್ ದಟ್ ವರ್ಡ್ 7th verse, ನನಗೆ ಅಪ್ಪಣೆಯಾದಂತೆ ನಾನು ದೈವೋಕ್ತಿಯನ್ನು ನುಡಿತಿರಲು ಶಬ್ದ ಆಯಿತು, ಇಗೋ ಟಕಟಕ ಎನ್ನುತ್ತಾ ಎಲುಬುಗಳು ಎಲುಬಿನೊಂದಿಗೆ ಜೋಡಣೆಯಾದವು. ನಾವು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವೂ ಹರಡಿತು, ಚರ್ಮವು ಮೇಲೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. This is the very description of spiritual life in Babylon. ಎಲುಬುಗಳೆದ್ದು ನಿಂತು, ಆದರೆ ಜೀವ ಮಾತ್ರ ಇರಲಿಲ್ಲ. Ezekiel saw this miracle. The bones began to move. The bones began to find the other bones in chaos, in hopelessness, in despair. Can any man do this? ಯಾವ ಸೈಂಟಿಸ್ಟ್ ಆಗ್ಲಿ, ಯಾವ ಡಾಕ್ಟರ್ ಆಗ್ಲಿ, ಯಾವ ಹೀಲಿಂಗ್ ಮಿನಿಸ್ಟರ್ ಆಗ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯವಾ? ದೇವರಿಗೆ ಮಾತ್ರ ಸಾಧ್ಯ. Only God can do. Dead man can become alive, and that is because Jesus, who died and rose again. What is impossible came to be possible as the speechless Ezekiel watched that sinew, the flesh and the bones getting in order, and properly the head and the trunk and the hands, legs
they became. Flesh came, nerves came, and they became like a human being. And what happened? Look, the skeletons with the purpose and design, they lacked cohesiveness, they lacked unity until the moment the breath of life came into them. ಅಲ್ಲಿ ಅವರು ಜೀವ ಇತ್ತು, ಆದ್ರೆ ಮನುಷ್ಯರಾಗಿ ಕಾಣ್ತಾ ಇದ್ರು. ಎಲುಬಿತ್ತು, ಮಾಂಸವಿತ್ತು, ನರಗಳಿದ್ದುವು, ಕಣ್ಣಿತ್ತು, ಎಲ್ಲ ಇತ್ತು, ಮಾತ್ರ ಜೀವವಿರಲಿಲ್ಲ. Although the fantastic transformation had taken place, something vital was missing. You come into this world, you come as a beautiful child. Your parents take care of you. They give you all the things that they need. But if they don't know God's purposes, God's life, what happens? We become stillborn. ಅಲ್ಲಿ ನಾವು ದೇವರಿಗೆ ಆಶೀರ್ವಾದದ ನಿಧಿಯಾಗಲು ಸಾಧ್ಯವಿಲ್ಲ. So Ezekiel's people in Babylon, they knew that everything was there except life of God in their very existence. And God told Ezekiel, tell them. Ezekiel's people in Babylon knew Hebrew scriptures, they knew the law, there were scribes teaching them faithfully, synagogue was there, and they had established many religious practices and religious activities, divine law itself, but no life. See, today also all these things are there, but why we are not able to make impact in the society, in the nation called India? When I look through the life of the church, we are 180-90 years old. Some churches are 90 plus years old, but they were still victims of spiritual death in the past and in the present. Preach to the wind, Ezekiel. Neenu ಗಾಳಿಗಳಿಗೆ ಮಾತನಾಡು. This is a tremendous thing. ನರಪುತ್ರನೇ, ನೀನು ಏನ್ ಮಾಡು? ಶ್ವಾಸಗಳಿಗಾಗಿ ಬೋಧನೆ ಮಾಡು. ನೀನು ಚತುರ್ದಿಕ್ಕಿನಿಂದ ಜೀವ ಹರಿಯುವಂತ, ಬದುಕುವಂತ, ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ. ವರ್ಸ್ 9. ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು, ಇಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅಂತೂ ದೊಡ್ಡ ಸೈನ್ಯವಾದವು. ಆಮೇಲೆ ಆತನ ನನಗೆ ಹೀಗೆ ಹೇಳು ಅಂದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲ್ದವರೇ. ನರಪುತ್ರನೇ, ಎಲುಬುಗಳು ಇಸ್ರಾಯೇಲರಲ್ಲಿ ಪೂರ್ಣ ವಂಶವು. ಇಗೋ ಈ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಚುಡಾಶನವಾದೆವು ಅಂದುಕೊಂಡಿದ್ದರು. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಸ್ಪೀಕ್ ಟು ದ ಪೀಪಲ್. If they don't listen, speak to the wisdom. But they were still the victim of spiritual death. Ezekiel preached to the wind. The breath came upon the bodies. A wind of God comes upon them, and they were filled with in their nostrils and lungs. And these bodies, and Ezekiel saw them stand up to their feet by rank, by companies, by battalion, mighty army of the Lord. Church, look at the situation in the church. We are the mighty army of the Lord. We should be giving life to the people. We should be bringing people to the knowledge and the love of God. ನಾವು ದೇವರ ಸತ್ಯೋಪದೇಶ ಪ್ರೀತಿಯಲ್ಲಿ ಜನರನ್ನು ತೆಗೆದುಕೊಂಡು ಬರಬೇಕು. ದೇವರ ಆತ್ಮನು ಜೀವ ಕೊಡುವಂತವನಾಗಿದ್ದಾನೆ. ದೇವರ ಆತ್ಮವನ್ನು ನಾವು ಪಡೆದವರಾದರೆ ನಮ್ಮಲ್ಲಿರುವಂತ ಈ ಒಂದು ಎಲುಬುಗಳ ಸ್ಟ್ರಕ್ಚರ್ ಇದು ಸತ್ತೋಗ್ತದೆ. ಸ್ವಲ್ಪ ದಿನ 70 ವರ್ಷ, ದೇವರು ಕೃಪೆ ಇದ್ರೆ 80 ವರ್ಷ, ಕೆಲವರು 105 ವರ್ಷ, 120 ವರ್ಷ ಜೀವಿಸಬಹುದು. ಆದ್ರೆ ಸತ್ತವರಾಗಿ ಜೀವಿಸುವುದಕ್ಕಿಂತ ಜೀವವಿರುವಂತ ಸಭೆಯಾಗಿ ಇರುವಂತದ್ದು ಬಹಳ ಪ್ರಾಮುಖ್ಯ. ನ್ಯಾಯ ಮಾಡುವುದಂದು ಗೊತ್ತಿಲ್ಲ.
ಪ್ರೀತಿ ಮಾಡುವಂಥದ್ದು ಗೊತ್ತಿಲ್ಲ, ನಡೆಯುವಂಥದ್ದು ಗೊತ್ತಿಲ್ಲ, ಯೋಗ್ಯರಾಗಿ ನಡೆಯುವಂಥದ್ದು ಗೊತ್ತಿಲ್ಲ. ಅಲ್ಲಿ ಏನ್ ಮಾಡಿದ್ರು? ಧರ್ಮವನ್ನು ಅವರು ನಾಶ ಮಾಡಿಬಿಟ್ರು. ಬ್ಯಾಬಿಲೋನಿನಲ್ಲಿ ದೇವರ ವಾಕ್ಯವನ್ನು ಸಾರುವಂತ ಆ ಒಂದು ಸುವಾರ್ತಿಕರನ್ನು ಅವರು ನಂಬಲಿಲ್ಲ, ಅವರನ್ನು ಅವರ ವಾಕ್ಯಗಳಿಗೆ ಹೋಗಡಲಿಲ್ಲ, ಅವರ ಬಳಿಗೆ ಬರಲು ಅವರು ಮನಸ್ಸು ಮಾಡಲಿಲ್ಲ. ಆದ್ರೆ ಮೂರ್ತಿಗಳ ಜೊತೆ ಅಥವಾ ಕಲ್ಲಿನ ಮೂರ್ತಿ ಆಗ್ಲಿ, ಬಂಗಾರದ ಮೂರ್ತಿ ಆಗ್ಲಿ, ಅವರು ಅಲ್ಲಿ ಹೋಗಿ ದೇವರ ಆರಾಧನೆ ಮಾಡ್ತಾ ಇದ್ರು. Look at it. When you destroy God's plan of salvation, we become living people without life. Living people without life. The church needs to understand desperately to be alive, breathing, pulsating, making noise in the Spirit of God. ನಾವು ಹಾಡಾಡುವಾಗ ದೇವರ ಆತ್ಮ ಇರ್ಬೇಕು, ನಾವು ದೇವರ ವಾಕ್ಯ ಕೇಳುವಾಗ ದೇವರ ಆತ್ಮ ನಮ್ಮ ಜೊತೆ ಇರಬೇಕು. ಆಗ ನಮ್ಮ ದೇಶದಲ್ಲಿ, ನಮ್ಮ ನೆರೆಹೊರೆಯವರಲ್ಲಿ, ನಮ್ಮ ಸ್ನೇಹಿತರಲ್ಲಿ ನಾವೇನ್ ಮಾಡ್ತೇವೆ? ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದುದು. ಜನರು ನೋಡ್ತಾರೆ, ಅರೆ ಹೌ ಸ್ವೀಟ್ ಯು ಆರ್, ವೈ ಯು ಆರ್ ಸೋ ಸ್ವೀಟ್? Because the living breath of God lives in me because of Jesus, what he has done for each one of us. We live in our battlefield, for the most part, like Ezekiel's lifeless army, but all is not lost. There is a hope that stench of spiritual death can be taken away by the wind of God's Spirit moving among us. May the Lord help us to understand this. How are we? How are we? Dry bones or life-giving witnesses by the breath of God's Holy Spirit? May God help us to understand this. ದೇವರು ನಮಗೆ ಸಹಾಯ ನೀಡಲಿ, ನಾವು ಮಾಡುವಂಥದ್ದು ದೇವರಿಗೆ ಮಹಿಮೆ ಆಗಲಿ. ನಾವು ಕೊನೆಯದಾಗಿ ಹಾಡುವಂತ ರಾಗ ನಮ್ಮ ಪ್ರಾರ್ಥನೆ ಆಗಿರಲಿ. 3ನೇ ರಾಗ, ಸಿಂಗ್ ದೆಮ್ ಓವರ್ ಅಗೇನ್ ಟು ಮೀ ಅನ್ನುವಂತ ರಾಗ, ವಂಡರ್ಫುಲ್ ವರ್ಡ್ಸ್ ಆಫ್ ಲೈಫ್. ಇದು ನಿಜವಾಗ್ಲೂ ನಮ್ಮ ಪ್ರಾರ್ಥನೆ ಆಗಿರಲಿ. ಲೆಟ್ ಇಟ್ ಬಿ ಅ ಪ್ರೇಯರ್. ವಂಡರ್ಫುಲ್ ವರ್ಡ್ಸ್ ಆಫ್ ಲೈಫ್ ಈಸ್ ಇನ್ ಜೀಸಸ್ ಕ್ರೈಸ್ಟ್, ದ ವ್ಯಾಲಿ ಆಫ್ ಸ್ಟ್ರೀಮ್ಸ್ ಇನ್ ದ ಡೆಸರ್ಟ್. ಲೆಟ್ us sing. Sing them over again to me, wonderful words of life. Let me more of their beauty see, wonderful words of life. Words of life and beauty, teach me faith and duty. Beautiful words, wonderful words, wonderful words of life. Beautiful words, wonderful words, wonderful words of life. Christ the Blessed One gives to all wonderful words of life. Sinner, listen to the loving call, wonderful words of life. All so freely given, wooing us to heaven. Beautiful words, wonderful words, wonderful words of life. Beautiful words, wonderful words, wonderful words of life. Sweetly echo the gospel call, wonderful words of life. Offer pardon and peace to all, wonderful words of life. Jesus, only Savior, sanctify forever. Beautiful words, wonderful words, wonderful words of life. Beautiful words, wonderful words, wonderful words of life.
ಇದೆಷ್ಟು ಸತ್ಯ. ಯೇಸು ಕ್ರಿಸ್ತನು ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ. ನನ್ನ ಹೊರತು ತಂದೆ ಬಳಿಗೆ ಯಾರು ಬರುವುದಿಲ್ಲ. I am the way, the truth, and the life. No man comes to the Father except through me. Ephesians chapter 2, you read that. We were dead in the sin. We were helpless. We had no life. But Christ Jesus made us holy, made us alive. His words are wonderful words. How many of us follow Jesus' words in our life? God be with you all. Bless you with these words. Let us receive the benediction. ಈ ಆಶೀರ್ವಾದ ಸ್ವೀಕರಿಸುವ. ತಂದೆಯ ದೇವರ ಪ್ರೀತಿ ನಮ್ಮ ಹೃದಯಾತ್ಮಗಳಲ್ಲಿಯೂ, ಯೇಸು ಕ್ರಿಸ್ತನ ಕೃಪೆ ನಮ್ಮ ಹೊಸ ಜೀವಿತದಲ್ಲಿಯೂ, ಪರಿಶುದ್ಧಾತ್ಮನ ನಡೆಸುವಿಕೆ ನಮ್ಮ ಸೇವೆಯಲ್ಲಿಯೂ, ನಮ್ಮ ಸಭೆಯಲ್ಲಿಯೂ, ನಮ್ಮ ಜೀವಿತಗಳಲ್ಲಿಯೂ, ನಮ್ಮ ಕುಟುಂಬ ಮಕ್ಕಳಲ್ಲಿ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್. ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ನಿಮ್ಮನ್ನು ವಂದಿಸುವವನಾಗಿದೆ. God be with you all. Thanks for joining us for this morning service. Thank you.